ನಿರ್ಮಾಪಕರು ಖಂಡಿತವಾಗಿಯೂ ಬರಲೇಬೇಕು ಕನ್ನಡ ಚಿತ್ರರಂಗಕ್ಕೆ. ನಮ್ಮ ನಿರ್ಮಾಪಕರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಚೇತನ್ ಗೌಡ ಸರ್, ವಾಮನ ಸಿನಿಮಾ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು. ಮೊದಲಿಗೆ ಏನು ನಮ್ಮ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಂಡ್ರು ವಿಜಯಲಕ್ಷ್ಮಿ ಮೇಡಮ್ ಅವರು. ನಮ್ಮ ಸಿನಿಮಾನ ಅವರ ಸಿನಿಮಾ ತಗೊಂಡು ಮೇಡಮ್ ಸಾಂಗ್ ರಿಲೀಸ್ ಮಾಡಿಕೊಟ್ರು. ದರ್ಶನ್ ಸರ್ ಅವ್ರಿಗೋಸ್ಕರ ಇಷ್ಟು ಜನ ಬಂದು ನಿಜವಾಗ್ಲೂ ಹೇಳ್ತೀನಿ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಷ್ಟು ಜನ ಬಂದು ನಮ್ಮ ಸಿನಿಮಾನ ಬೆಂಬಲಿಸ್ತಾ ಇದ್ದೀರ ಅಂದ್ರೆ ನಿಜವಾಗ್ಲೂ ಮಾತು ಕಟ್ಟು ಬರುತ್ತೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಜೈ ಡಿ ಬಾಸ್. ಇದಾದ್ಮೇಲೆ ಈ ಸಿನಿಮಾ ಶುರುವಾಗಿದ್ದೆ ಒಬ್ಬ ವ್ಯಕ್ತಿಯಿಂದ. ಮಾರುತಿ ಅಂತ ನನ್ನ ಆತ್ಮೀಯ ಸ್ನೇಹಿತರು. ಆಕ್ಚುಲಿ ಈ ಸಿನಿಮಾ ಶುರು ಮಾಡಿದ ಅದಾದ್ಮೇಲೆ ನಮ್ಮ ಶಂಕರ್ ಅವರು, ಅಮ್ಮ ಹೇಳಿದಂಗೆ ರಾಕ್ಷಸರವರು, ಆ ಒಂದೊಂದು ಡೈಲಾಗು ಕೇಳ್ತಿದ್ರೆ ಕಿವಿಗಳೆಲ್ಲ ತೂತ್ ಬಿಡುತ್ತೆ. ಹಂಗಿರುತ್ತೆ ಡೈಲಾಗ್, ಎಲ್ಲಿಂದ ಗೊತ್ತಿಲ್ಲ ಅವರು. ಮತ್ತೆ ಅವರ ನಿರ್ದೇಶಕರ ತಂಡ ಬಾನು, ಸುನಿ, ಮಂಜು ಎಲ್ಲರೂ ಇದ್ದಾರೆ. ಜನರು ಮದೇಶ್ವರ್ ಕೊಟ್ಟಿರ್ತೀರ, ದಯವಿಟ್ಟು ಇನ್ನು ಯಾರಾದರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಸರು ಮಾಡ್ತಿದ್ದೆ ದಯವಿಟ್ಟು ಸಾರಿ. ಯಾಕಂತಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರಾ. ಯಾಕಂತಂದ್ರೆ ನಾವುಗಳೆಲ್ಲ ಕೂತ್ಕೊಂಡಿರ್ತಿದ್ವಿ, ಸಿನಿಮಾ ಬಗ್ಗೆ ನಮಗೆ ನಾಲೆಡ್ಜ್ ಇರಲಿಲ್ಲ, ಕಥೆ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಇವತ್ತು ಎಲ್ಲರೂ ಇವತ್ತು ನಾವು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀವಿ ಅಂತ ಅದಕ್ಕೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೂಲ ಕಾರಣ. ದೆನ್ ಅದಾದ್ಮೇಲೆ ಮ್ಯೂಸಿಕ್ ಅಂತ ಅಜನೀಶ್ ವರ್ಮಾ ಸರ್, ಅವರ ಟೀಮ್, ಭಾವಿ ಮೇಡಮ್ ಇರ್ಬೋದು, ಸಾಂಗ್ಗಳು ಬರೆದಂಥ ಪ್ರತಿಯೊಬ್ಬರು ಸಹ ಏನು ಮ್ಯೂಸಿಕ್ ಟೀಮಲ್ಲಿ ಚೇತನ್ ಸರ್ ಇದ್ರು, ಅವರೊಂದು ಸಾಂಗ್ ಬರೆದ್ರು. ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರ್ಕೊಟ್ರು. ಪ್ರಮೋದ್ ಮಾರವಂತೆ, ಪುನೀತ್ ಆರ್ಯ, ಮತ್ತೆ ಸಿಂಗರ್ಸ್ ಆದಂಥ ವಿಜಯ್ ಪ್ರಕಾಶ್ ಸರ್. ಒಂದೇ ನಿಮಿಷ ಇಲ್ಲ, ಈ ಚಿತ್ರಮಂದಿರದ ಮಾಲೀಕರು ಹೇಳ್ತಿದ್ದಾರೆ, ಅದೊಂದು ಸಣ್ಣ ಬಿರುಕು ಕಾಣಿಸ್ಕೊಳ್ತಿದೆ ಬಾಲ್ಕನಿಯಲ್ಲಿ. ದಯಮಾಡಿ ಅವೆಲ್ಲರೂ ಹಿಂದಕ್ಕೆ ಹೋಗಿ, ಹೊರಗಬೇಡಿ. ಯಾಕಂತಂದ್ರೆ ಅಲ್ಲಿಗಾಗಲೇ ಇದಾಗಿದೆ, ತೊಂದರೆ ಆಗ್ತಿದೆ. ಮತ್ತೆ ಆ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಇಡೀ ಚಿತ್ರತಂಡಕ್ಕೆ ನಮಗೆ ಇದು ಕೆಟ್ಟಷ್ಟು ಬರುತ್ತೆ. ದಯವಿಟ್ಟು ಅದನ್ನೇನು ಮಾಡಬೇಡ್ರಪ್ಪ. ಯಾಕಂದ್ರೆ ಡಿ ಬಾಸ್ನ ಫೋಟೋ ಇಟ್ಕೊಂಡು ಬಂದಿದ್ದೀರಿ, ಮತ್ತೊಮ್ಮೆ ಅವರಿಗೆ ಗೌರವ ಕೊಡಬೇಕಾದ್ರೆ ಡಿ ಬಾಸ್ ನಿಮ್ಮನ್ನ ಮೆಚ್ಕೋಬೇಕು ಅಂದ್ರೆ ದಯವಿಟ್ಟು ಅವರಿಗೆ ಗೌರವ ಬರೋ ಥರ ನಡ್ಕೊಳ್ಳಿ ಅಪ್ಪ. ಸ್ವಲ್ಪ ಹಿಂದಕ್ಕೆ ಹೋಗಿ, ದಯಮಾಡಿ ಹಿಂದಕ್ಕೆ ಹೋಗಿ ಅಷ್ಟೇ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಪ್ಲೀಸ್, ಯಾಕಂತಂದ್ರೆ ಏನಾದರೂ ಕೆಟ್ಟದಾಯ್ತು ಅಂತಂದ್ರೆ ಎಲ್ಲಾದರೂ ಕೆಟ್ಟ ಸಿಗುತ್ತೆ. ದಯವಿಟ್ಟು ಪ್ಲೀಸ್. ಹಾಗೆ ಇನ್ನು ಟೆಕ್ನಿಕಲ್ ಟೀಮ್, DOP ಇರ್ಬೋದು, ಎಡಿಟರ್ಸ್ ಇರ್ಬೋದು, ಸೌಂಡ್ ಇಂಜಿನಿಯರ್ಸ್ ಇರ್ಬೋದು, ತುಂಬ ಜನ ನಾವು ಇವತ್ತು ಇಲ್ಲಿ ನಿಂತ್ಕೊಂಡು ಏನೋ ನಾವು ಅದನ್ನು ಆರಾಧಿಸ್ತೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ತೆರೆ ಹಿಂದ್ಗಡೆ 106 ಜನ ಕೆಲಸ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಟೀಮ್ ಇರ್ಬೋದು, ಪ್ರತಿಯೊಬ್ಬರು ಸಹ. ಹಾಗೆ ತಾರಾಗಣ ಅಂತ ಹೇಳಬೇಕಾದ್ರೆ ಯಾರ ಬಗ್ಗೆ ಯಾರ ಹೆಸರು ಹೋಗ್ಬೇಕು, ಯಾರ ಹೆಸರು ಬಿಡಬೇಕು ಏನೂ ಗೊತ್ತಾಗಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ತಾರಾಗಣ, ಅಷ್ಟು ದೊಡ್ಡ ಟೀಮ್ ಇದೆ ನಮ್ಮ ಟೀಮ್. ಎಲ್ಲರೂ ಇಲ್ಲಿದ್ದಾರೆ ಆಲ್ಮೋಸ್ಟ್. ಎಲ್ಲರಿಗೂ ಕೇಳಿದ್ದಕ್ಕೆ ಬಂದು ಇಲ್ಲಂತ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರೆ ಪ್ರತಿಯೊಬ್ಬರು ನಮ್ಮ ಕಲಾವಿದರುಗಳಿರ್ಬೋದು, ಹಿರಿಯರಿದ್ದಾರೆ, ಎಲ್ಲರಿಗೂ ಸಹ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತೀನಿ. ಜೊತೆಗೆ ಇವತ್ತು ವಿಶೇಷವಾಗಿ ಡಿ ಬಾಸ್ಗೆ ನಮ್ಮ
ಧನ್ಯವಾದಗಳು. ಯಾಕೆಂತಂದ್ರೆ ನಮ್ಮ ಸಿನಿಮಾನ ಅವರು ನೋಡೋರಿದ್ದಾರೆ. 100% ಯಾವ ಟೈಪ್ ಅಂತ ಗೊತ್ತಿಲ್ಲ, ಇನ್ನು ಹೇಳಿದ್ದಾರೆ ಬಂದು ನೋಡ್ತೀವಿ ಅಂತ. ಆ ದಿನ ಹೇಳ್ತೀವಿ ಎಲ್ಲ ಬಂದು ಇದೇ ತರ ಸರ್ನ ಮೀಟ್ ಮಾಡಬಹುದು. ಮತ್ತೆ ಇದೇ ರೀತಿ 10ನೇ ತಾರೀಕು ನಮ್ಮ ಸಿನಿಮಾನ ಬಂದು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾವನ್ನ ಕನ್ನಡ ಜನ ಉಳಿಸ್ಬೇಕು ಅಂದ್ರೆ ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಬರೀ ನಮ್ಮೊಬ್ಬರ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾನ ಬಂದು ನೋಡಿ ಅಂತ ಹೇಳ್ತೀನಿ. ಅದರಲ್ಲಿ ನಮಗೂ ಇದು ಹಂಗಾಗಿ ತುಂಬ ವಿಶೇಷವಾದ ಪ್ರೀತಿ ಮತ್ತೆ ಸ್ವಾರ್ಥನೂ ಇರುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲರೂ 10ನೇ ತಾರೀಕು ಎಲ್ಲ ಥಿಯೇಟ್ರಿನ ತುಂಬ ಮಾಡಿ ಸಿನಿಮಾ ಗೆಲ್ಲಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ವಿಚಾರವಾಗಿ ಬಂದಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಮಾಧ್ಯಮ ಮಿತ್ರರು 1.5 ವರ್ಷದಿಂದ ನಾನು ಈ ಸಿನಿಮಾ ರಿಲೀಸ್ ಅದು ಇದು ಅಂತ ಅಂದ್ಕೊಂಡಿದ್ದೆ. ಪ್ರತಿಯೊಬ್ಬರು ಸಹ ಎಲ್ಲ ಪತ್ರಿಕಾ ಮಾಧ್ಯಮ ಇರ್ಬೋದು, ಮೀಡಿಯಾ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಪ್ರತಿಯೊಬ್ಬರು ಸಹ ನನ್ನ ಜೊತೆ ತುಂಬಾ ಆತ್ಮೀಯವಾಗಿ ನಿಂತ್ಕೊಂಡಿದ್ದೀರಾ. ನನ್ನ ಸಿನಿಮಾದ ತಗೊಂಡು ಹೋಗ್ತಾ ಇದ್ದೀರಾ. ದಯವಿಟ್ಟು ನಿಮ್ಗೆಲ್ಲ ನಮ್ಮ ಚಿರಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಮತ್ತೆ ನಿಮ್ಗೆ ಋಣಿಯಾಗಿರ್ತೀನಿ. ಈ ಸಿನಿಮಾನ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.